ಸಿಂದಗಿ ತಾಲೂಕಿನ ಗಾಣಿಗ ಸಮಾಜ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಏನೇನು ಹೇಳಿದ್ದೀನಿ ಅದನ್ನು ನನ್ನ ಮಾತು ಮೀರಲಾರ್ದೆ ಈಡೇರಿಸುವಂತ ಕೆಲಸ ನೀವು ಯಾವಾಗಲೂ ಮಾಡಿದಿರಿ ಅಂತಕ್ಕಂಥ ಹೆಮ್ಮೆ ಅದು ನನಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಇಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ನಾವು ಅರ್ಥ ಮಾಡ್ಕೋಬೇಕು. ಬಹುತೇಕ ಅನೇಕ ಮಹಾತ್ಮರು ಇಲ್ಲಿ ಇದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಏನು ಬದುಕಿದೆಯಲ್ಲ, ಇದನ್ನ ಯಾವ ತರದಿಂದ ನಾವು ಸ್ವಾರ್ಥಕತೆಯನ್ನ ಪಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕು. ಹುಟ್ಟಿದೀವಿ ಆಕಸ್ಮಿಕ, ಹುಟ್ಟಿದ ಮೇಲೆ ನಾವು ಆಲೋಚನೆ ಮಾಡಕತ್ತೀವಿ. ಆ ಸಮಾಜದಾಗ ಹುಟ್ಟಬೇಕಾಗಿತ್ತು, ಈ ಸಮಾಜದಾಗ ಹುಟ್ಟಬೇಕಾಗಿತ್ತು, ಇಂಥವ್ರ ಮನೆ ಒಳಗೆ ಹುಟ್ಟಬೇಕಾಗಿತ್ತು, ಇಂಥವ್ರ ಶ್ರೀಮಂತರ ಮನೆಯಾಗ ಹುಟ್ಟಬೇಕಾಗಿತ್ತು. ಪ್ರಯೋಜನ ಇಲ್ಲ. ಹುಟ್ಟಾಗಿದೆ, ಆದ್ರೆ ಹುಟ್ಟು ಆದ್ಮೇಲೆ ನಾವು ಚಿಂತಿಸಿ ಫಲ ಇಲ್ಲ. ಹುಟ್ಟಿದ್ದೀವಿ, ಸಾವು ಖಚಿತಿದೆ. ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಬದುಕೇನಿದೆಯಲ್ಲ, ಈ ಬದುಕನ್ನ ಸಮಾಜಕ್ಕಾಗಿ ನಾವು ಸಮರ್ಪಣೆ ಯಾವ ತರದಿಂದ ಮಾಡಿದ್ರೆ ಆ ಸಮಾಜ ನಮ್ಮನ್ನ ಗೌರವಿಸ್ತಿದೆ ಅಂತಕ್ಕಂಥದ್ದನ್ನ ಮಾತ್ರ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾನು ಇಷ್ಟ ಹೇಳ್ತೀನಿ. ಎಲ್ಲರೂ ಹೇಳಿದ್ರು ನಮ್ಮ ಸಮಾಜದ ಬಗ್ಗೆ ಗೌರವ ಇರಬೇಕು. ನಿಜ, ನಮ್ಮ ಸಮಾಜದ ಬಗ್ಗೆ ಗೌರವ ಇರಬೇಕು. ಇನ್ನೊಂದು ಸಮಾಜದ ಬಗ್ಗೆ ನಮಗೆ ಅತ್ಯಂತ ಗೌರವ ಇರಬೇಕು. ಇವತ್ತು ಕೇವಲ ಒಂದು ಸಮಾಜದಿಂದ ನಾವು ಯಾವುದೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ಎಲ್ಲರ ಪ್ರೀತಿಯನ್ನ ಗಳಿಸೋದ್ರ ಮುಖಾಂತರ, ಎಲ್ಲರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ನಾವು ಏನಾದರೂ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದ್ರೆ ಅದು ಬೇರೆ ಯಾರನ್ನೂ ಉದಾಹರಣೆ ತಗೊಳಕ್ ಹೋಗಬೇಡಿ. ಈ ನಿಮ್ಮ ಮಣಿ ಮಗ ಲಕ್ಷ್ಮಣ ಸವದಿ ಒಬ್ಬರೇ ಉದಾಹರಣೆ ಸಾಕು. ನನ್ನ ಕ್ಷೇತ್ರದಲ್ಲಿ ಸಾಹೇಬರಿಗೆ ಗೊತ್ತದ, ದಿಗ್ಸಿದ್ವಿ ಸಾಹೇಬರಿಗೆ ಅನೇಕ ಸಮಾಜಗಳಿದಾವೆ. ಇವತ್ತು ನೀವೆಲ್ಲರೂ ಸೇರ್ಕೊಂಡು ಗಾಣಿಗ ಸಮಾಜ ವಿದ್ಯಾರ್ಥಿಗಳನ್ನು ಕರೆದು ಪುರಸ್ಕಾರ ಸಮಾರಂಭ ಮಾಡಿದ್ದೀವಿ. ಅದರ ಮೊನ್ನೆ ನಾನು 2 ತಿಂಗಳ ಹಿಂದೆನೆ ನಮ್ಮ ಅತಿಥಿ ಒಳಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಸ್ಎಸ್ಎಲ್ಸಿಯಲ್ಲಿ 85ಕ್ಕಿಂತಲೂ ಹೆಚ್ಚು ಅಂಕ ಪಡೆದವರು, ಪಿವಿಸಿಯಲ್ಲಿ 85ಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದವರು ಪಟ್ಟಿ ಮಾಡಿದೆ ನಾನು ಇಲಾಖೆಯಲ್ಲಿ. ಸುಮಾರು 2342 ಜನ ಆಯಿತು. ಸುಮಾರು 8ರಿಂದ 10,000 ಜನ ಬಂದರು. ಆ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳನ್ನು ಕರೆಸಿ ಒಂದು ಕಡೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿ 8ರಿಂದ 10,000 ಜನರನ್ನ ಕೂಡಿಸಿ ಆ ಸುಮಾರು 2346 ವಿದ್ಯಾರ್ಥಿಗಳನ್ನ ನಾವು ಪುರಸ್ಕಾರವನ್ನ ಮಾಡಿ ಅವರನ್ನ ಗೌರವಿಸಿ ಕಳಿಸಿದ್ದು ಬಹುತೇಕ ಕರ್ನಾಟಕದಲ್ಲಿ ಅದು ಮೊದಲನೇ ಬಾರಿಗೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿರಬಹುದು 40-50 ಲಕ್ಷ ರೂಪಾಯಿ ಖರ್ಚು. ಆದರೆ ಆ ಮಕ್ಕಳು ಎಷ್ಟು ಸಂತೋಷ ಭರಿತರಾಗಿದ್ರು ಅಂತಂದ್ರೆ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮನ್ನೆಲ್ಲರನ್ನೂ ಕರೆಸಿ ನಮ್ಮನ್ನ ಗೌರವಿಸಿರ್ತಕ್ಕಂಥ ಯಾರಾದರೂ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕ ಅಂತ ಹೇಳಿ ಹೆಮ್ಮೆಯಿಂದ ಇವತ್ತು ಹೇಳ್ಕೊತಾ ಇದ್ದಾರೆ. ಅದು ಒಂದು ಭಾಗ ಇರಬಹುದು. ಆದರೆ ನಾನು ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ಯಾರನ್ನೂ ಕೂಡ ಶಿಕ್ಷಣದಿಂದ ವಂಚಿತ ಆಗಲಿಕ್ಕೆ ಬಿಡಬೇಡಿ. ಪ್ರತಿಯೊಬ್ಬರು ಉತ್ತಮ ಶಿಕ್ಷಣ ಕಲಿಬೇಕು.